ಶಾಖೆ ಅಂದರೆ ಏನು? RSSನ ಶಾಖೆಗಳಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋದಾದರೆ, ಶಾಖೆ ಅನ್ನೋದೇ RSSನ ಸಾರ್ವಜನಿಕ ಮುಖ. ಅತ್ಯಂತ ಸಾಮಾನ್ಯ ಎನಿಸಿಕೊಳ್ಳುವ ಒಬ್ಬ ವ್ಯಕ್ತಿ ಅಸಾಮಾನ್ಯವಾದ ಕಾರ್ಯಗಳನ್ನು ಮಾಡಲು ಅಖಿಲ ಭಾರತ ವ್ಯಾಪ್ತಿಯ ಸಂಘಟನೆಗಳನ್ನು ನಿರ್ಮಿಸಲು ಬೇಕಾದ ಶಕ್ತಿ ಚೈತನ್ಯವನ್ನು ನೀಡುವ ಶಕ್ತಿ ಉತ್ಪಾದನಾ ಕೇಂದ್ರಗಳು ಈ RSSನ ಶಾಖೆಗಳು. ಕೇವಲ 10ರಿಂದ 20 ಜನರ ಒಂದು ಸಣ್ಣ ಗುಂಪು ಪ್ರತಿನಿತ್ಯ 1 ಗಂಟೆಗಳ ಕಾಲ ಒಂದು ಕಡೆ ಸೇರಿಕೊಂಡು ಕೆಲವೊಂದು ಭಾರತೀಯ ಆಟಗಳನ್ನು ಆಡುತ್ತಾ, ವ್ಯಾಯಾಮವನ್ನು ಮಾಡುತ್ತಾ, ದೇಶಭಕ್ತಿ ಗೀತೆಗಳನ್ನು ಗಾಯನ ಮಾಡುತ್ತಾ ಅಥವಾ ಸಾಮಾಜಿಕವಾಗಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚಿಸುತ್ತಾ, ದೇಶಹಿತಕ್ಕಾಗಿ, ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾರ್ಥನೆಯನ್ನು ಮಾಡುವ ಒಂದು ದೇಶಭಕ್ತರ ಗುಂಪು ಈ ಶಾಖೆ. 2ನೇ ಸರಸಂಘ ಚಾಲಕರಾಗಿದ್ದಂತಹ ಗುರೂಜಿ ಅವರು ಶಾಖೆಗಳ ಬಗ್ಗೆ ಹೇಳುತ್ತಾ ಹೀಗೆ ಹೇಳ್ತಾರೆ: ಶಾಖೆ ಇಲ್ಲದೆ ನಾವು ಬೇರೆ ಬೇರೆ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಶಾಖೆಯು ಚೆನ್ನಾಗಿ ನಡೆಯುವ ಸ್ಥಳದಲ್ಲಿ ಯಾವುದೇ ಕಾರ್ಯವನ್ನು ಮಾಡಿದರೂ ಅದರಲ್ಲಿ ನಾವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೇವೆ. ಆದ್ದರಿಂದ ಸಂಘದ ಶಾಖೆಯ ಕಾರ್ಯಕ್ರಮ, ಅದರ ಆಚಾರ ಪದ್ಧತಿ, ಸ್ವಯಂ ಸೇವಕರ ನಡವಳಿಕೆ, ಸ್ವಭಾವ, ಅವರ ಗುಣೋತ್ಕರ್ಷ ಮುಂತಾದವುಗಳ ಬಗ್ಗೆ ನಾವು ಗಮನ ನೀಡೋಣ ಮತ್ತು ಅವುಗಳನ್ನು ಸದೃಢಗೊಳಿಸಲು ಏಕಾಗ್ರಚಿತ್ತರಾಗಿ ಪ್ರಯತ್ನಿಸೋಣ. ಇಷ್ಟು ನಾವು ಮಾಡಿದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ವಿಜಯ ಗಳಿಸ್ತೇವೆ. ಎಷ್ಟು ಸದೃಢವಾಗಿ ಈ ಕಾರ್ಯವು ನಡೆಯುತ್ತದೆಯೋ ಮತ್ತು ಒಂದೇ ಮನಸ್ಸಿನಿಂದ ನಾವು ಅದನ್ನು ಮಾಡುತ್ತೇವೆಯೋ ಅಷ್ಟು ಬೇಗನೆ ನಮಗೆ ವಿಜಯವು ದೊರೆಯುತ್ತದೆ ಎಂದು ನಾನು ಪೂರ್ಣ ವಿಶ್ವಾಸದಿಂದ ಹೇಳ್ತೇನೆ ಅಂತ ಹೇಳ್ತಾರೆ.